ಪದ್ಮಾಕ್ಷಿ ಮೇಡಮ್, ಇತ್ತೀಚೆಗೆ ಒಂದಷ್ಟು ಘಟನೆಗಳಾಯಿತು. ಆ ಘಟನೆ ಹುಬ್ಳಿ ಧಾರವಾಡ ಭಾಗದಲ್ಲಿ. ನನಗೆ ಹೆಂಡತಿ ವಿಪರೀತವಾಗಿ ಹೊಡಿತಾಳೆ, ಮನೆಯಲ್ಲಿ ಚಿತ್ರಹಿಂಸೆ ಕೊಡ್ತಾಳೆ. ಆದರೆ ಹೆಂಡತಿಗೆ ನಾನು ಬೇಕು, ಆಕೆಗೆ ಇನ್ನೊಂದು ಸಂಬಂಧ ಇದೆ, ಅದನ್ನು ಪ್ರಶ್ನೆ ನಾನು ಮಾಡುವ ಹಾಗಿಲ್ಲ. ಗಂಡನಾಗಿ ಆಧಾರ್ ಕಾರ್ಡಲ್ಲೂ ವೋಟರ್ ಐ ಡಿಲೂ ನಾನು ಬೇಕು, ಆದರೆ ಆಕೆ ಇನ್ನೊಂದು ಸಂಬಂಧ ಇಟ್ಕೊಂಡಿರೋದು ನಾನು ಪ್ರಶ್ನೆ ಮಾಡುವ ಹಾಗಿಲ್ಲ ಅನ್ನೋ ಕಂಪ್ಲೇಂಟ್. ಅದು ಈ ತರಹದ ಘಟನೆಗಳು ಕೂಡ ಆಗ್ತವೆ ಅಂತ. ಈಗ ಹೆಂಡತಿಗೆ ಗಂಡನ ಮೇಲೆ ಅದು ಪೊಸೆಸಿವ್ನೆಸ್ ಕಿನ್ನ ಮೀರಿ ಒಬ್ಸೆಷನ್ ಅಂತ ನಂಗೆ ಈ ಗಂಡ ಬೇಕೇ ಬೇಕು. ಯಾಕಂದ್ರೆ ಅವ್ನು ಯಾವುದೋ ಕಾರಣಗಳಲ್ಲಿ ಒಳ್ಳೆಯವನಾಗಿರ್ತಾನೆ. ಈಸ್ ಗುಡ್ ಪ್ರೊವೈಡರ್ ಆಗಿರ್ಬೋದು, ಚೆನ್ನಾಗಿ ಮಾತಾಡ್ತಿರ್ಬೋದು. ಇವ್ರಿಗೆ ಎಕ್ಸ್ಟ್ರಾ ಮೆಟಲ್ ಅಫೇರ್ಗೆ ಯಾವ ರೀಸನ್ ಕೂತು ಮಾತಾಡಿದಾಗಲೇ ಗೊತ್ತಾಗೋದು ಇಂಥ ಪರ್ಟಿಕ್ಯುಲರ್ ಕಾರಣ ಅಂತ ಹೇಳೋಕ್ಕಾಗಲ್ಲ. ಈಗ ಅವನು ಒಡಿಸ್ಕೊಂಡ್ರು ಇನ್ನೂ ಅವ್ರ ಜೊತೆಗೆ ಇದ್ದಾನೆ ಅಂದರೆ ಪಾಪ ಅವ್ರು ಯಾವ ಥರದ ಹೆಲ್ಪ್ಲೆಸ್ ಸ್ಟೇಟಲ್ಲಿ ಇದ್ದಾರೆ ಅದು ಗೊತ್ತಿಲ್ಲ. ಇನ್ನು ಕೆಲವರು ಪ್ರೊಜೆಕ್ಟ್ ಮಾಡ್ತಾರೆ ಅಷ್ಟೇ, ನನಗೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇರುತ್ತೆ, ಮ್ಯಾನೇಜ್ ಮಾಡ್ತೀನಿ ಅಂತ. ಅದು ಬರೀ ಪ್ರೊಜೆಕ್ಟ್ ಮಾಡೋದಷ್ಟೇ ಬಿಟ್ಟು ಅವ್ರಿಗೆ ಆ ಥರದ ಅಫೇರ್ಸಲ್ಲಿ ಇರಲ್ಲ. ಕೆಲವರೆಲ್ಲ ಅದು ಇದೇನೋ ಕಂಪ್ಯಾರಿಸನ್ ಮಾಡೋ ಜಮಾನದಲ್ಲಿ ನನಗಿದೆ ನಿನಗಿಲ್ವಾ ಅನ್ನೋ ಥರದಲ್ಲಿ ಕೇಳಿದಾಗ ಇಲ್ಲ ನಾನು ಈ ಥರದ್ದೇನೋ ಒಂದು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳುವಂಥದ್ದು ಇರುತ್ತೆ. ಸೊ ಎಲ್ಲರಿಗೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇರುತ್ತೆ ಅಂತ ನಾನು ಹೇಳಲ್ಲ. ಇನ್ನು ನೀವು ಹೇಳಿದಂಥ ಕೇಸಲ್ಲಿ ಹೆಂಡತಿ ಕೆಲವೊಬ್ಬರಿಗೆಲ್ಲ ಬರೀ ಈ ಒಂದು ಕೇಸ್ ಬಿಟ್ಟು ನಾನು ಹೇಳ್ತಾ ಇರೋದು, ಬಹಳಷ್ಟು ಗಂಡಂದಿರಾಗಲಿ ಹೆಣ್ಣು ಮಕ್ಕಳಾಗಲಿ ಅವರಲ್ಲಿ ಬಹಳಷ್ಟು ಮಾನಸಿಕ ಸಮಸ್ಯೆಗಳಿರ್ತವೆ. ಈಗ ಡೌಟ್ ಮಾಡುವಂಥ ಒಂದು ಸಮಸ್ಯೆ ಇರ್ಬೋದು, ಅಥವಾ ಪದೇ ಪದೇ ಕೇಳಿದ ಪ್ರಶ್ನೆನ ಕೇಳ್ತಿರ್ಬೋದು, ಅವ್ರಿಗೆ ಸಮಾಧಾನ ಇರಲ್ಲ, ಅವ್ರಿಗೆ ನಂಬಿಕೆ ಇಲ್ಲದೆ ಇರ್ಬೋದು. ಈ ಥರದ್ದೆಲ್ಲ ಇರೋ ವ್ಯಕ್ತಿತ್ವ ಇರೋ ವ್ಯಕ್ತಿಗಳು ಒಂದು ರಿಲೇಷನ್ಶಿಪ್ಪಲ್ಲಿ ಬಹಳಷ್ಟು ಹಿಂಸೆ ಕೊಡ್ತಾರೆ. ಈ ಪದೇ ಪದೇ ಫೋನ್ ಮಾಡಿ ವಿಚಾರಿಸೋದು, ಅಥವಾ ಮನೆಯಲ್ಲಿ ಕ್ಯಾಮ್ರಾ ಇಟ್ಟೋದು, ಅಥವಾ ಈ ಥರದ್ದೆಲ್ಲ ಬಿಹೇವಿಯರ್ಸಿಂದ ರೋಸತ್ತೋಗಿರೋ ಪಾರ್ಟ್ನರು, ಇದದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು, ಎಷ್ಟೋ ಸತಿ ಎಕ್ಸ್ಟ್ರಾ ಮೆಟಲ್ ಅಫೇರನ್ನು ಇಟ್ಕೊಂಡಿರೋಂಥ ಸಾಧ್ಯತೆ ಇರುತ್ತೆ. ಇದರ ಯಾಕೆ ಇತ್ತೀಚಿನ ದಿನಗಳಲ್ಲಿ ಮುಂಚೆನೇ ಇತ್ತು, ಈಗ ತುಂಬಾ ಜಾಸ್ತಿ ಆಗಿದೆ ಅಂದರೆ ಇದೊಂಥರ ಒಂಥರ ಹೊಸ ಕಿಕ್ ಕೊಡುತ್ತೆ. ತುಂಬ ಚೆನ್ನಾಗಿ ಹೇಳೋಂಥದ್ದು. ನಾನು ಸತ್ತೇ ಹೋಗಿದ್ದೆ, ಫೀಲಿಂಗ್ಸಲ್ಲಿ ಎಮೋಷನ್ಸೇ ಇರಲಿಲ್ಲ, ಈಗೊಂದು ಹೊಸ ರಿಲೇಷನ್ಶಿಪ್ ಬಂದಾಗಿಂದ ನಾನು ಜೀವಿಸ್ತಾ ಇದ್ದೀನಿ, ಐ ಆಮ್ ಲಿವಿಂಗ್ ಅ ಲೈಫ್, ಇದು ಏನೇನೋ ಕೆಲವರೆಲ್ಲ ಹೇಳೋದ್ರಿಂದ ಕೆಲವರು ಕ್ಯೂರಿಯಾಸಿಟಿಯಿಂದನೂ ಟ್ರೈ ಮಾಡೋ ಸಾಧ್ಯತೆ ಇರುತ್ತೆ. ಇನ್ನಾರು ಅವ್ರೇನೋ ಖುಷಿ ಇದ್ದಾರೆ, ಲೆಟ್ ಮೀ ಟ್ರೈ, ಆ ಥರದ ಒಂದು ಪಾಸಿಬಿಲಿಟಿನೂ ಇದೆ. ಇದು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಕೆಲವರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಸ್ಟಾರ್ಟ್ ಮಾಡಿ ಅಪ್ಪ ಇದ್ರಲ್ಲಿ ನನಗೆ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಇದು ಭಾಳ ಹಿಂಸೆ ಆಗ್ತಿದೆ ಅಂತ ಹೇಳಿ ವಾಪಸ್ ಹೋಗಿರೋರು ಇದ್ದಾರೆ. ವಾಪಸ್ ಹೋದ ಮೇಲಿರೋ ಸಮಸ್ಯೆಗಳಿದೆಯಲ್ಲ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಯಾಕಂದರೆ ತುಂಬ ಗಿಲ್ಟ್ ಕಾಡುತ್ತೆ. ಸೊ ದೆರ್ ಇಸ್ ಅ ಲಾಟ್ ಆಫ್ ಪ್ಯಾರಾಮೀಟರ್ಸ್. ಇದು ಬರೀ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡ್ಬಿಟ್ರು ತುಂಬ ಚೆನ್ನಾಗಿದ್ದಾರೆ ಆ ಥರ ಇಲ್ಲವೇ ಇಲ್ಲ. ಯಾಕಂದರೆ ಅದಕ್ಕೂ ಸಹ ಟೈಮ್ ಕೊಡಬೇಕು. ಇಲ್ಲೇ ಮೇನ್ ಇರೋ ರಿಲೇಷನ್ಶಿಪ್ಪಲ್ಲೇ ಸಮಯ ಕೊಡೋಕ್ಕಾಗದಿರೋರು ಅಲ್ಲಿ ಆ ಮಟ್ಟಿಗೆ ಕೊಡ್ತಾರೆ, ಅವೆಲ್ಲ ಗೊತ್ತಿಲ್ಲ. ಹೊಸ ರಿಲೇಷನ್ಶಿಪ್ಗೆ ಅದಕ್ಕೊಂಥರ ರಿವಾರ್ಡ್ ಹಾರ್ಮೋನ್ ಅಂತ ಇದೆ, ಒಂಥರ ಸೆರೋಟೋನಿನ್ ಡೋಪಮಿನ್ ಉತ್ಪಾದನೆ ಆಗುತ್ತೆ. ಒಂಥರ ಇಟ್ಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಕಿಕ್ ಥರ. ಈಗ ಆಲ್ಕೋಹಾಲ್ ಕುಡಿದಾಗ ಅವ್ರಿಗೆ ಹೆಂಗೆ ಒಂಥರ ಕಿಕ್ ಕೊಡೋಂಗಾಗುತ್ತೆ. ಈ ಥರದಲ್ಲೂ ಅವ್ರು ಮಾತಾಡಿಸಿದಾಗ ಅವ್ರ ಜೊತೆ ಮಾತಾಡ್ತಾ ಇರಬೇಕು, ಖುಷಿ ಅನಿಸುತ್ತೆ. ಹೋಗಿ ಮೊಬೈಲ್ ಚೆಕ್ ಮಾಡ್ತಾರೆ, ಮೆಸೇಜ್ಗಳನ್ನು ಕಳಿಸುವಂಥದ್ದು, ಇವೆಲ್ಲವೂ ಸಡನ್ ಇನಿಷಿಯಲಿ ಚೆನ್ನಾಗೇ ಇರುತ್ತೆ. ಆಮೇಲೆ ಹೋಗ್ತಾ ರಿಯಾಲಿಟಿ ಸ್ಟ್ರೈಕ್. ಈಗ ಹೋಗಿ ಮೀಟ್ ಮಾಡಬೇಕು, ಸಮಯ ಕೊಡಬೇಕು ಅಂದರೆ ಎಲ್ಲಪ್ಪ ಮೀಟ್ ಮಾಡೋದು. ನನಗೊಂದು ಪೇಷಂಟ್ ಬಂದಿದ್ದರು, ಅವರು 20-25 ವರ್ಷದ ಮದುವೆ ಇಬ್ಬರದು. ಅವ್ರದ್ದು 45 ವರ್ಷ 50 ವರ್ಷ ಏನೋ ಆಗಿದೆ. ಇಬ್ರಿಗೂ 50 years ಆಗಿದೆ ಆಲ್ಮೋಸ್ಟು. ಚೆನ್ನಾಗೇ ನಡೀತಿತ್ತು ಲೈಫು. ಅಂದರೆ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂಥೇಳಿ ಇದು ಯಾವುದೋ ಒಂದು ರಿಲೇಷನ್ಶಿಪ್ ಶುರು ಮಾಡಿದ್ರು. ಆಮೇಲೆ ರಿಯಾಲಿಟಿ ಸ್ಟ್ರೈಕ್ ಆಗಿದ್ದು. ಬರೀ ಮೆಸೇಜ್ಗಳಲ್ಲೇ ಇರಬೇಕಾದ್ರೆ ನೀವೇನು ಜಾಸ್ತಿ ಇನ್ವೆಸ್ಟ್ ಮಾಡೋಂಗಿಲ್ಲ, ಹವರು ಊಟ ಆಯಿತಾ ತಿಂಡಿ ಆಯಿತಾ ಅಂತ ಕನ್ಸರ್ನ್ ಪ್ರಶ್ನೆಗಳೆಲ್ಲ ಹಾಕಿರ್ತಾರೆ. ಆಮೇಲೆ ಇಲ್ಲ ನಾವು ಭೇಟಿ ಆಗೋಣ ಅಂತ ಹೇಳಿದಾಗ ಅವ್ರು ಹೇಳಿದ್ದು, ಭೇಟಿ ಆಗಬೇಕು ಅಂತ ಪ್ಲ್ಯಾನ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಮೇಡಮ್, ಅದಕ್ಕೋಸ್ಕರ ಹೋಗಬೇಕು, ಟ್ರಾವೆಲ್ ಮಾಡಬೇಕು. ಈ ಬೆಂಗಳೂರು ಟ್ರಾಫಿಕಲ್ಲೆಲ್ಲ ಅವ್ರದ್ದು ಆ ಕಡೆ ಫುಲ್ಲು ಇಬ್ಬರದ್ದು ವಿರುದ್ಧ ದಿಕ್ಕು, ಟ್ರಾವೆಲ್ ಮಾಡೋದು ಮೀಟ್ ಮಾಡಬೇಕಲ್ಲ, ಸಾಕಾಗೋಯ್ತು. ನನಗೆ 1 ವರ್ಷ ಈ ಹೊಸ ರಿಲೇಷನ್ಶಿಪ್ ಬೇಕು ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ನಿಭಾಯಿಸೋಕ್ಕಾಗದೆ ಬಿಟ್ಬಿಟ್ವಿ ಇಬ್ಬರು. ಜಸ್ಟ್ ಏನೋ ಸಿಕ್ಕಿದಾಗ ಆದರೆ ಮಾತಾಡಿಸ್ತೀವಿ, ಹಾಯ್ ಹಲೋ ಇಲ್ತೀವಿ ಅಂತ. ಸೊ ಈ ಥರದ ಸಮಸ್ಯೆಗಳು ಇದೆ. ಇದು ಏನು ಕಾಣ್ತಾ ಇರೋಷ್ಟು ಏನು ವಾವ್ ಥರ ಏನಿರಲ್ಲ. ಬಟ್ ಮೇಡಮ್ ಇನ್ನೊಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಈ ರಿಲೇಷನ್ಶಿಪ್ಪಲ್ಲಿದ್ದು ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಅಂತ ವಿಚಾರ ಬೋರ್ ಹೊಡೆದಂಗೆಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ಏನೋ ಎಕ್ಸೈಟ್ಮೆಂಟು ಮತ್ತು ಅಭಿರುಚಿಗಳು ಚೇಂಜ್ ಆಗ್ತಿರ್ತವೆ ಅಂತ ಇದೊಂದು ಸಾಧ್ಯತೆ ಇದೆ ಇದೊಂದು ರಿಲೇಷನ್ಶಿಪ್ಸ್ ಮಾಡೋಕ್ಕೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.